ಹೆಲ್ದಿಯಾದ ಒಂದು ಫುಡ್ ಹ್ಯಾಬಿಟ್ ಇಟ್ಕೊಂಡ್ರೂ ಸಪ್ಲಿಮೆಂಟ್ಸ್ ಅವಶ್ಯಕತೆ ಬೀಳುತ್ತಾ ಒಬ್ಬರಿಗೆ? ಇಟ್ ಡಿಪೆಂಡ್ಸ್ ಆನ್ ಅವ್ರು ಎಷ್ಟು ತಿಂತಾ ಇದ್ದಾರೆ. ಇಟ್ ಡಿಪೆಂಡ್ಸ್ ಆನ್ ಅವರ ಪರ್ಟಿಕ್ಯುಲರ್ ಲೈಫ್ ಸ್ಟೈಲ್. ಈಗ ಅವ್ರಿಗೆ ಸ್ಟ್ರೆಸ್ ಎಷ್ಟಿದೆ, ಅವ್ರಿಗೆ ನಿದ್ದೆ ಹೇಗ್ ಬರ್ತಾ ಇದೆ, ಊಟ ತಿಂಡಿ ಅವ್ರು ಮಾಡ್ತಾ ಇದಾರ ಕರೆಕ್ಟ್ ಆಗಿ, ಆಮೇಲೆ ಎಲ್ಲಿ ಈಗ ಊಟ ತಿಂಡಿ ಮಾಡ್ತಾ ಇದಾರೆ ಕರೆಕ್ಟ್ ಆಗಿ ಅಂತ ಹೇಳಿದ್ರು ಕೂಡ ಕೆಲವೊಂದ್ಸಲ ಕೆಲವೊಂದು ಆಹಾರಗಳನ್ನ ಅವ್ರು ತಗೊಳಲ್ಲ, ತಿನ್ನೋದೇ ಇಲ್ಲ ಅವರು. ಫಾರ್ ಎಕ್ಸಾಂಪಲ್, ನಂಗೆ ತುಂಬಾ ಜನ ಬರ್ತಾರೆ ವೆಜಿಟೇರಿಯನ್ಸ್, ಪನ್ನೀರ್ ತಿನ್ನಲ್ಲ, ಸೋಯಾ ತಿನ್ನಲ್ಲ, ಟೋಫು ತಿನ್ನಲ್ಲ, ಹಾಲು ಕುಡಿಯಲ್ಲ, ನಾನು ಮೊಸರು ತಗೊಳ್ಳಲ್ಲ, ಎನಿ ಆಫ್ ದ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ತಗೊಳ್ಳಲ್ಲ, ತುಪ್ಪ ತಗೋತೀನಿ ಪರವಾಗಿಲ್ಲ, ವೀಗನ್ ಅಲ್ಲ, ಸೊ ಈ ತರ ತಗೋತೀನಿ ನಾನು ಪರವಾಗಿಲ್ಲ. ಇವರಿಗೆ ಪ್ರೋಟೀನ್ ಕೊರತೆ ಕಾಣಿಸ್ತೇನೆ ಇದೆಯಲ್ಲ. ಫಸ್ಟ್ ಆಫ್ ಆಲ್ ವೆಜಿಟೇರಿಯನ್, ಅದರಲ್ಲಿ ನೀನ್ ಇದಿಷ್ಟೆಲ್ಲ ತಿನ್ನಲ್ಲ, ಇಷ್ಟೆಲ್ಲ ತಿಂದೆ ಇದ್ದಾಗ ನಾನು ಹೆಂಗ್ ಕೊಡೋದು? ನಿನ್ಗೆ ಪ್ರೋಟೀನ್ ಮಾಡೋ ಕೆಲಸ ಮಾಡ್ಬೇಕು ನನ್ನ ಬಾಡಿ ಅಂತ ಹೇಳಿದ್ರೆ ನಾವು ಪ್ರೋಟೀನ್ ಕೊಡ್ಲೇಬೇಕು. ಅದು ಕಾಣಿಸ್ದೇ ಇರುವಾಗ ಕೊರತೆ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನ ಫಿಲ್ ಮಾಡೋದಕ್ಕೆ ಡೆಫಿನೆಟ್ಲಿ ಸಪ್ಲಿಮೆಂಟ್ ಬೇಕಾಗುತ್ತೆ. ಓಕೆ, ಈ ಹೋಲ್ ಫುಡ್ ನ್ಯೂಟ್ರಿಷನ್ ಅಂತ ಏನ್ ನಾವು ನ್ಯಾಚುರಲ್ ಆಗಿ ತಗೊಳ್ಬೇಕು ವರ್ಸಸ್ ಸಪ್ಲಿಮೆಂಟ್ಸ್ ಅಂತ ನೋಡಿದ್ರೆ ಡಿಫರೆನ್ಸ್ ಏನಿದೆ? ಹೋಲ್ ಫುಡ್ ಅಂದ್ರೆ ಫುಡ್ ನ ತಗೊಂಡಾಗ ನ್ಯಾಚುರಲ್ ಆಗಿ ನನಗೆ ಏನ್ ಸಿಗುತ್ತೆ ಅದು. ಸಪ್ಲಿಮೆಂಟ್ ಅಂತ ಹೇಳಿದ್ರೆ ಲ್ಯಾಬ್ ಅಲ್ಲಿ ಅದನ್ನ ಫಾರ್ಮುಲೇಟ್ ಮಾಡ್ತೀವಿ ಅಥವಾ ಡೆವಲಪ್ ಮಾಡ್ತೀವಿ. ಅಫ್ಕೋರ್ಸ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ನನಗೆ ಅಷ್ಟು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಕೆಮಿಕಲಿ ನಾನು ಲ್ಯಾಬ್ ಅಲ್ಲಿ ಡೆವಲಪ್ ಮಾಡ್ತೀನಿ. ಸೊ ಇದನ್ನ ಸಪ್ಲಿಮೆಂಟ್ಸ್ ಅಂತ ಕರಿತೀವಿ.